ಇವತ್ತಿನ ಸ್ವೀಟು ಖಾರ ಕಾಫಿನಲ್ಲಿ ಒಂದು ಸ್ಪೆಷಲ್ ಸ್ಟಾರ್ಟರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಗೊತ್ತಾ, ಲೆಮನ್ ಪನ್ನೀರ್ ಅಂತ. ಲೆಮನ್ ಪನ್ನೀರ್ ಇವತ್ತಿನ ವಿಶೇಷ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನಿಲ್ಲಿ ಅಕ್ಷಯ್ ಕಲ್ಪ ಅವರ ಪನ್ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. ಅಕ್ಷಯ್ ಕಲ್ಪ ಆರ್ಗ್ಯಾನಿಕ್ಸ್ ಅವರ ಪನ್ನೀರು, ಆರ್ಗ್ಯಾನಿಕ್ ಪನ್ನೀರು. ಹಾಗೇನೆ ಅಕ್ಷಯ್ ಕಲ್ಪ ಆರ್ಗ್ಯಾನಿಕ್ಸ್ ಅವರ ಆರ್ಗ್ಯಾನಿಕ್ ಕರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಮೊಸರು, ಕಾರ್ನ್ ಫ್ಲೋರು ಒಂದು ಅರ್ಧ ಕಪ್ ಅಷ್ಟು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿ ಶುಂಠಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಬೆಳ್ಳುಳ್ಳಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ದೊಡ್ಡದಾಗೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ದಳಗಳು ಅಥವಾ ಪೆಟಲ್ಸು, ಹಾಗೇನೆ ದೊಡ್ಡದಾಗಿ ಹೆಚ್ಕೊಂಡಿರ್ತಕ್ಕಂಥ ಕ್ಯಾಪ್ಸಿಕಮ್ಮು, ಆಮೇಲೆ ಸ್ವಲ್ಪ ವೆನಿಗರು, ಒಂದು ಚಮಚದಷ್ಟು ವೆನಿಗರು, ಒಂದು ಚಮಚದಷ್ಟು ಗ್ರೀನ್ ಚಿಲ್ಲಿ ಸಾಸು, ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ಹಸಿರು ಮೆಣಸಿನ್ಕಾಯಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೇನೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಅರಿಶಿಣ, ನಿಂಬೆ ಹಣ್ಣಿನ ರಸ, ಒಂದು ಪೂರ್ತಿ ನಿಂಬೆ ಹಣ್ಣಿನ ರಸವನ್ನು ತೆಗೆದಿಟ್ಕೊಂಡಿದ್ದೀನಿ, ಹಾಗೇನೆ ವೈಟ್ ಪೆಪ್ಪರ್ ಪೌಡರು, ಬ್ಲ್ಯಾಕ್ ಪೆಪ್ಪರ್ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಕರಿಯೋದಕ್ಕೆ ಎಣ್ಣೆ. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಲೆಮನ್ ಪನ್ನೀರ್ಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ತಡ ಮಾಡೋದು ಬೇಡ, ಶುರು ಮಾಡೋಣ. ಫಸ್ಟು ಈ ಪನ್ನೀರನ್ನು ಯಾವ ರೀತಿ ಡಿಸೈನಲ್ಲಿ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ. ಈ ಪನ್ನೀರನ್ನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಬೇಕು. ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದು. ನಾನಿಲ್ಲಿ 200 ಗ್ರಾಮ್ ಪನ್ನೀರಿಗೆ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಅಷ್ಟು ಪನ್ನೀರನ್ನ ಯೂಸ್ ಮಾಡಿ. ಈ 200 ಗ್ರಾಮ್ ಪನ್ನೀರಲ್ಲಿ ಮಾಡಿದ್ರೆ 3 ಜನ ಕಂಫರ್ಟಬಲ್ ಆಗಿ ತಿನ್ಬೋದು. ಈ ಥರ ಪನ್ನೀರನ್ನು ಹೆಚ್ಕೊಳ್ಳೋದು. ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳೋದು. ಈ ಮಿಕ್ಸಿಂಗ್ ಬೌಲ್ಗೆ ಈ ಪನ್ನೀರನ್ನು ಹಾಕ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿ ಕೋಟ್ ಮಾಡಬೇಕು. ಒಂದು 2-3 ಚಮಚ ಕಾರ್ನ್ ಫ್ಲೋರ್ ಹಾಕಿ ಚೆನ್ನಾಗಿ ಟಾಸ್ ಮಾಡಿದ್ರೆ ಕೋಟ್ ಆಗುತ್ತೆ. ಈ ಥರ ಟಾಸ್ ಮಾಡೋದು ಅಷ್ಟೇ, ಸಿಂಪಲ್. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. What we eat is what we are. And for cows, that means healthy, nutritious food for better, healthier milk. At Akshayakalpa, we prioritize the health and well-being of our cows, ensuring they're healthy and happy, so you can enjoy pure, wholesome milk. Because we believe healthy cows make healthy milk for a healthier you. ಈಗ ಇದನ್ನು ಎಣ್ಣೆಯಲ್ಲಿ ಕರಿಯೋಣ. ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಇದನ್ನು ಕರಿಬೇಕು. ಇದು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಕರಿಬೇಕು. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಇದನ್ನು ಕರ್ಕೊಳ್ಳೋದು. ಈಗ ಇದಕ್ಕೇನೆ ಒಂದು ಸ್ವಲ್ಪ ಈರುಳ್ಳಿ ಹೂವು ಹಾಕೊಂಡ್ಬಿಡೋಣ. ಈರುಳ್ಳಿ ಪೆಟಲ್ಸು ಇದು ಒಂದು ಸ್ವಲ್ಪ ಬಣ್ಣ ಬಿಡೋವರೆಗೂ ಹೀಗೆ ಕರ್ಕೊಂಡ್ಬಿಡೋಣ. ಹಾಗೆ ಕ್ಯಾಪ್ಸಿಕಮ್, ಇದು ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು. ತುಂಬ ಸಾಫ್ಟ್ ಆಗಬಾರ್ದು, ಸ್ವಲ್ಪ ಸಾಫ್ಟ್ ಆಗಬೇಕು. ಅದು ಕರುಮ್ ಅಂತ ಸಿಗಬೇಕು, ಅದು ಅಷ್ಟೇ. ಅಲ್ಲಿವರೆಗೂ ಕರ್ಕೊಳ್ಳೋದು ಅಷ್ಟೇ. ಓಕೆ, ಮೇನ್ ಪ್ರಿಪ್ರೇಷನ್ ಆಗೋಯ್ತು. ಈಗ ಮಾಡೋಕ್ಕೆ ಶುರು ಮಾಡೋಣ. ಲೆಮನ್ ಪನ್ನೀರ್ ಒಂದು ಅರ್ಧ ಕಪ್ಪಷ್ಟು ಮೊಸರು ತಗೊಳ್ಳೋಣ. ನಾವಿಲ್ಲಿ ಅಕ್ಷಯ್ ಕಲ್ಪ ಅವರ ಮೊಸರನ್ನ ತಗೊಳ್ತಾ ಇದ್ದೀನಿ. ಇದು
ಒಂದು ಅರ್ಧ ಕಪ್ಪಷ್ಟು ಅಷ್ಟು ಸಾಕು. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು, ಗಂಟು ಇಲ್ಲದೆ ಇರೋ ಹಾಗೆ ಬೀಟ್ ಮಾಡ್ಕೋಬೇಕು. ಪರ್ಫೆಕ್ಟ್. ಇದು ಆ ಕಡೆ ಇರಲಿ. ಈಗ ಒಂದು ವೋಕ್ ತಗೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಒಂದು 3 ಚಮಚದಷ್ಟು ಎಣ್ಣೆ. ಓಕೆ, ಇದು ಚೆನ್ನಾಗಿ ಕಾಯಬೇಕು. ಇದು ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಶುಂಠಿ, ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ, ಸಣ್ಣದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ. ಯಾರು ಬೆಳ್ಳುಳ್ಳಿ ತಿನ್ನಲ್ಲ ಬೆಳ್ಳುಳ್ಳಿ ಬಿಟ್ಬಿಡ್ಬೋದು, ಶುಂಠಿ ಮಾತ್ರ ಹಾಕಿ, ಅದೊಂದು ಪರಿಮಳ ಕೊಡುತ್ತೆ. ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಇದಿಷ್ಟು ಚೆನ್ನಾಗಿ ಬಣ್ಣ ಬಿಡೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಬೇಗ ಬಣ್ಣ ಬಿಡಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಇದೊಂಚೂರು ಬಣ್ಣ ಬಿಡ್ತಿದ್ದಂಗೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋಣ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ. ನಾನು ಸ್ವಲ್ಪ ಖಾರ ತಿನ್ನೋದ್ರಿಂದ ಒಂಚೂರು ಜಾಸ್ತಿ ಹಸಿಮೆಣಸಿನ್ಕಾಯಿ ಹಾಕ್ಕೋತೀನಿ. ಓಕೆ, ಇದು ಚೆನ್ನಾಗಿ ಬಣ್ಣ ಬಿಟ್ಟಿದೆ. ಈಗ ಇದಕ್ಕೆ ಗ್ರೀನ್ ಚಿಲ್ಲಿ ಸಾಸ್, ಒಂದು 1.5 ಚಮಚದಷ್ಟು ಗ್ರೀನ್ ಚಿಲ್ಲಿ ಸಾಸ್, ಹಾಗೆಯೇ ಒಂದು ಸ್ವಲ್ಪ ವೆನಿಗರ್, 1 ಚಮಚದಷ್ಟು ವೆನಿಗರ್ ಹಾಕಿ ಇದನ್ನು ಕೂಡ ಬಾಡಿಸ್ಕೊಂಬಿಡೋಣ. ಇದು ಬಾಡಿಸ್ಕೊಂಬಿಟ್ಟು ಇದಕ್ಕೆ ಪೆಪ್ಪರ್ ಪೌಡರು, ಅರಿಶಿನ ಎಲ್ಲ ಹಾಕ್ತಾ ಹೋಗೋಣ. ಫಸ್ಟು ಅರಿಶಿನ ಒಂದು ಸ್ವಲ್ಪ, 1/4 ಚಮಚದಷ್ಟು ಅರಿಶಿನ, ಒಂದು ಅರ್ಧ ಚಮಚದಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಒಂದು ಅರ್ಧ ಚಮಚದಷ್ಟು ವೈಟ್ ಪೆಪ್ಪರ್ ಪೌಡರ್. ಓಕೆ, ಇದು ಹಾಕಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಸ್ವಿಚ್ ಆಫ್ ಮಾಡಬೇಕು. ಸ್ವಿಚ್ ಆಫ್ ಮಾಡಿ ಆಮೇಲೆ ಮೊಸರನ್ನು ಹಾಕಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಗಟ್ಟಿಯಾಗಬೇಕಿದೆ. ಮತ್ತೆ ಈಗ ಸ್ವಿಚ್ ಆನ್ ಮಾಡೋಣ. ಸೊ ಒಂದು ಊರಲ್ಲಿ ಒಬ್ಬ ಸಣ್ಣ ಹುಡುಗ ಇದ್ದಂತೆ. ಅವನ ಮನೆ ಪಕ್ಕದಲ್ಲೇ ನದಿ ಹರಿತಾ ಇತ್ತಂತೆ. ಒಂದು ದಿವಸ ಈ ಹುಡುಗನಿಗೆ ಈಜಬೇಕು ಅಂತ ಆಸೆ ಆಗ್ಬಿಡ್ತು. ಸೊ ಅಮ್ಮಂಗೆ ಕೂಗು ಹೇಳ್ದ, ಅಮ್ಮ ನಾನು ನದಿನ ಈಜಕ್ಕೆ ಹೋಗ್ತೀನಿ ಅಂತ. ಅಮ್ಮ ಇದ್ಕೊಂಡು ಹುಷಾರು ಕೊಣ ಮಗನೇ, ಹುಷಾರು, ನದಿಗೆ ಹೋಗ್ಬೇಕಾದ್ರೆ ಹುಷಾರು, ದಡದಲ್ಲೇ ಈಜು, ಒಳಗೆ ಹೋಗ್ಬೇಡ, ಹಾಗೆ ಹೀಗೆ ಅಂತ ಅಮ್ಮ ಹೇಳ್ತಿದ್ಲಂತೆ. ಇವನು ಸೀದಾ ನದಿ ಹತ್ರ ಹೋದ, ಬಟ್ಟೆ ಬಿಚ್ಚದ, ಧುಮುಕ್ದ ನೀರಲ್ಲಿ ಈಜಕ್ಕೆ ಶುರು ಮಾಡ್ದ. ಆಲ್ಮೋಸ್ಟು ಮಧ್ಯ ತನಕ ಹೋಗ್ಬಿಟ್ಟ. ಅಲ್ಲಿ ನೋಡಿದ್ರೆ ಒಂದು ಮೊಸಳೆ ಇತ್ತು. ಆ ಮೊಸಳೆ ಈ ಹುಡುಗನ ನೋಡಿ ಹಿಡಿಯೋಕ್ಕೆ ಅಂತ ಬರ್ತಾಯಿತ್ತು. ಅದೇ ಟೈಮ್ಗೆ ತಾಯಿ ಬಂದು ಹೊರಗೆ ನೋಡ್ತಾಳೆ. ಮಗ ಅಲ್ಲಿ ಈಜ್ತಾ ಹೋಗ್ತಾನೆ, ಮುಂದೆಯಿಂದ ಅವನು ಮೊಸಳೆ ಬರ್ತಿದೆ. ಕಿರಿಸ್ಕೋತಾಳೆ, ಮಗನೇ ಬಂದ್ಬಿಡು, ಈ ಕಡೆ ಬಂದ್ಬಿಡು, ಮೊಸಳೆ ಬರ್ತಿದೆ, ಬಂದ್ಬಿಡು ಅಂತ. ಹುಡುಗನಿಗೆ ಅಮ್ಮ ಹೇಳಿದ ಗೊತ್ತಾಗಿ ತಕ್ಷಣ ತಿರುಗ್ಬಿಟ್ಟು ವಾಪಸ್ ಈಜ್ಕೊಂಬರಕ್ಕೆ ಶುರು ಮಾಡ್ತಾನೆ. ಮೊಸಳೆ ಬರ್ತಾ ಇರುತ್ತೆ. ಇನ್ನೇನು ದಡ ಮುಟ್ಟಬೇಕು ಆ ಹುಡುಗ. ಆ ಟೈಮ್ಗೆ ಮೊಸಳೆ ಆ ಹುಡುಗನ ಕಾಲ್ಗೆ ಬಾಯಿ ಹಾಕ್ಬಿಡುತ್ತೆ. ತಾಯಿ ಬಿಡಲ್ಲ. ತಾಯಿ ಮಗನ್ನ 2 ಕೈನ ಹಿಡ್ಕೊಂಡ್ಬಿಡ್ತಾಳೆ. ಆ ಮೊಸಳೆ ಎಷ್ಟು ಹೇಳಿದ್ರು ಕೂಡ ತಾಯಿ ಬಿಡೋದೇ ಇಲ್ಲ. ಮಗನ ಹಿಂಗಿಟ್ಕೊಡ್ತೀವಿ. ಮಗ ಕಿರಿಸ್ತಾ ಇರ್ತಾನೆ, ಬಿಡೋದೇ ಇಲ್ಲ. ತಾಯಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾಳೆ. ಕೊನೆಗೆ ಒದರಿ ಆ ಮಗು ತಪ್ಪಿಸ್ಕೊಂಡ್ಬಿಡುತ್ತೆ ಮೊಸಳೆಯಿಂದ. ತಾಯಿ ಮಗನ್ನ ಹೊರಗೆ ಹಾಕ್ತಾಳೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅವನಿಗೆ ಗಾಯಗಳಾಗಿರುತ್ತೆ. ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ. ಅದು ಊರಲ್ಲಿ ಒಂದು ದೊಡ್ಡ ಸುದ್ದಿ ಆಗ್ಬಿಡುತ್ತೆ. ಆಗ ಊರಲ್ಲಿ ಸಣ್ಣ ಒಂದು ಪೇಪರ್ ನಡೆಸ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಬಂದು ಈ ಹುಡುಗನ ಇಂಟರ್ವ್ಯೂ ಮಾಡಬೇಕು ಅಂತ ಬರ್ತಾನೆ. ಬಂದು ಹುಡುಗನ್ನ ಕೇಳ್ತಾನೆ, ಏನಾಯಿತು ಹೇಳು ಅಂತ. ಹುಡುಗ ಎಲ್ಲ ಕತೆ ಹೇಳ್ತಾನೆ. ನಮ್ಮಮ್ಮ ನನ್ನನ್ನು ಕಾಪಾಡಿದ್ರು, ನನ್ನ ಕೈ ಹಿಡಿದು ಎಳೆದ್ರು, ಮೊಸಳೆ ಏನೂ ಮಾಡೋಕ್ಕಾಗಲಿಲ್ಲ, ನಾನು ಬಿಟ್ಬಿಡ್ಬೇಕಾಯ್ತು, ಅಷ್ಟು ಶಕ್ತಿ ನಮ್ಮಮ್ಮನಿಗೆ ಅಂತೆಲ್ಲ. ಆಮೇಲೆ ಗಾಯ ಎಲ್ಲಾಗಿದೆ ತೋರಿಸು ಅಂತ. ಅವ್ನು ಕಾಲು ತೆಗೆದು ತೋರಿಸ್ತಾನೆ. ಕಾಲಿಗೆ ಮೊಸಳೆ ಕಚ್ಚಿದ ಗಾಯ ಆಗಿರುತ್ತೆ. ಇಷ್ಟೊತ್ತು ಗಾಯ ಆಗಿದೆಯಲ್ಲ, ಇದೆಲ್ಲ ಏನಿಲ್ಲ, ಇಲ್ಲಿ ನೋಡಿ, ಕೈ ನೋಡಿ ಎಂಥ ಗಾಯ ಆಗಿದೆ ಅಂತ ತೋರಿಸ್ತಾನೆ ಕೈನ ಜಂಬದಿಂದ. ತಾಯಿ ಹಿಡ್ಕೊಂಡಿದ್ಲಲ್ಲ, ಆಗ ಎಷ್ಟು ಬಲವಾಗಿ ಹಿಡ್ಕೊಂಡಿದ್ಲು ಅಂದರೆ ಉಗುರು ಕಟ್ ಮಾಡಿಬಿಡುತ್ತಂತೆ ಸ್ಕಿನ್ನ. ಆದರೆ ಆ ಹುಡುಗ ಹೇಳಿದಂತೆ, ಇದಕ್ಕಿಂತ ಇದು ನನ್ನ ಲೈಫಲ್ಲಿ ಒಂದು ಅದ್ಭುತವಾದಂಥ ಕಾನ್ಫಿಡೆನ್ಸ್ ಕೊಟ್ಟಿದೆ. ಈ ಗಾಯ, ಈ ಸ್ಕಾರ್ ಭಾಳ ಇಂಪಾರ್ಟೆಂಟು ಈ ಗಾಯಕ್ಕಿಂತ ಅಂತ.
ಯಾಕೆ ಈ ಕತೆ ಹೇಳಿದೆ ಅಂದರೆ, ನಮ್ಮನ್ನು ನಾವು ಆ ಹುಡುಗನಿಗೆ ಹೋಲಿಸ್ಕೊಂಡ್ರೆ ಮೊಸಳೆ ನಮ್ಮ ಸಮಸ್ಯೆಗಳು, ಬೇಕಾದಷ್ಟು ಸಮಸ್ಯೆಗಳು ಬರುತ್ತೆ ನಮ್ಮ ಜೀವನದಲ್ಲಿ. ನಮ್ಮನ್ನು ಅಟ್ಯಾಕ್ ಮಾಡುತ್ತೆ ಆ ಸಮಸ್ಯೆಗಳು, ನಾವು ಸಿಕ್ಕಾಕೊಂಡ್ಬಿಡ್ತೀವಿ, ಒದ್ಲಾಡ್ತೀವಿ. ಆದರೆ ಭಗವಂತ ನಮ್ಮ ಕೈ ಯಾವಾಗಲೂ ಹಿಡ್ಕೊಂಡಿರ್ತಾನೆ. ಹಾಗಾಗಿ ಭಗವಂತನ ಒಂದು ಹಿಡ್ತಾ ಇದೆಯಲ್ಲ, ಅದು ಮೊಸಳೆ ಅಂದರೆ ತೊಂದರೆಗಿಂತ ತುಂಬ ದೊಡ್ಡದು. ನೀವು ವಾಪಸ್ಸು ನಿಮ್ಮ ಸಮಸ್ಯೆನ ಬಗೆಹರಿಸೋದಕ್ಕೆ ಆ ಭಗವಂತನೇ ಕಾಪಾಡ್ತಾನೆ. ಸೊ ಯಾವಾಗಲೂ ಕಾರ್ಗಳು ನೋಡಿ ಜಡ್ಜ್ ಮಾಡಬೇಡಿ. ಓಕೆ, ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. ಇಂಡಿಯಾ ಸ್ವೀಟ್ ಹೌಸ್. India Sweet House, making life sweeter. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ನೋಡಿ, ಇದು ಗಟ್ಟಿ ಆಗ್ತಾ ಇದೆ. ಈಗ ನಾವಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಮತ್ತೆ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಕಿ ನಾವೇನು ಕರೆದಿಟ್ಕೊಂಡಿದ್ದೀವಿ ಇದನ್ನು ಇದಕ್ಕೆ ಹಾಕ್ಬಿಡೋಣ. ಈರುಳ್ಳಿ, ಪನ್ನೀರು ಮತ್ತು ಕ್ಯಾಪ್ಸಿಕಮ್ ಇಷ್ಟನ್ನು ಹಾಕಿ ಒಂದು ಟಾಸ್ ಮಾಡಬೇಕು. ಟಾಸ್ ಮಾಡಿದ್ಮೇಲೆ ಇದನ್ನು ಆಫ್ ಮಾಡಿ ಇದಕ್ಕೆ ನಿಂಬೆ ಹಣ್ಣಿನ ರಸ, ಸ್ವಲ್ಪ ಒಂದು ನಿಂಬೆ ಹಣ್ಣಿನಷ್ಟು ರಸ ಹಾಕಿದ್ರೆ ಸಾಕು. ನಾವು ವೆನಿಗರು ಹಾಕಿರ್ತೀವಿ, ಸೊ ಹುಳಿ ಚೆನ್ನಾಗಿರುತ್ತೆ. ಇದು ಹುಳಿಯಾಗಿರಬೇಕು, ಅದೇ ಮಜಾ ಇದರಲ್ಲಿ. ಓಕೆ, ಮಿಕ್ಸ್ ಮಾಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪಲ್ಲಿ ಅಲಂಕಾರ ಮಾಡಿಬಿಡೋದು. ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದಂಥ ಲೆಮನ್ ಪನ್ನೀರ್ ರೆಡಿ. ಲೆಮನ್ ಪನ್ನೀರ್ ಮಾಡೋದು ತುಂಬಾನೇ ಸುಲಭ ರೀ. ಮೊದಲು ಅಕ್ಷಯ ಕಲ್ಪದವರ ತಾಜಾ ಪನ್ನೀರ್ 200 ಗ್ರಾಂ ಟ್ರಯಾಂಗಲ್ ಅಂದ್ರೆ ತ್ರಿಕೋನಾಕಾರಕ್ಕೆ ಬರೋ ಹಾಗೆ ಕತ್ತರಿಸಿಟ್ಕೊಳ್ಳಿ. ಅದನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ರಿ. 2 ರಿಂದ 3 ಚಮಚ ಕಾರ್ನ್ಫ್ಲೋರ್ ಹಾಕಿ ಟಾಸ್ ಮಾಡಿ ಚೆನ್ನಾಗಿ ಪನ್ನೀರ್ಗೆ ಕಾರ್ನ್ಫ್ಲೋರ್ ಕೋಟ್ ಆಗುವಂತೆ ಮಾಡಿ ಇಡ್ರಿ. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಮಾಡಿ, ಬಿಸಿ ಎಣ್ಣೆಗೆ ಕೋಟ್ ಮಾಡಿಟ್ಟಿದ್ದೀರಲ್ಲ ಪನ್ನೀರ್ ಟ್ರಯಾಂಗಲ್, ಅದನ್ನ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಕರೆದು ಒಂದು ಟಿಶ್ಯೂ ಪೇಪರ್ ಹರಡಿರೋ ತಟ್ಟೆನಲ್ಲಿ ಹಾಕೊಂಬಿಡಿ. ಈಗ ಕಾದಿರೋ ಎಣ್ಣೆಗೆ ದೊಡ್ಡದಾಗಿ ಕತ್ತರಿಸಿ ಬಿಡಿಸಿರೋ ಈರುಳ್ಳಿ ದಳಗಳನ್ನ ಹಾಕ್ರಿ. ಚೆನ್ನಾಗಿ ಕರೀರಿ. ಅದು ಬಣ್ಣ ಬಿಡ್ತಾ ಇದ್ದ ಹಾಗೆ ಎಣ್ಣೆಯಿಂದ ತೆಗೆದು ತಟ್ಟೆಗೆ ಹಾಕ್ರಿ. ಈಗ ದೊಡ್ಡದಾಗಿ ಕತ್ತರಿಸಿರೋ ಕ್ಯಾಪ್ಸಿಕಮ್ ಪೆಟಲ್ಸ್ಗಳನ್ನ ಆ ಎಣ್ಣೆಗೆ ಹಾಕಿ ಸ್ವಲ್ಪ ಗರಿ ಆಗೋ ತರ ಅದನ್ನು ಕರೆದು ತೆಗೆದು ತಟ್ಟೆಗೆ ಹಾಕ್ರಿ. ಈಗ ನಮ್ಮ ಅಕ್ಷಯ ಕಲ್ಪದ ಆರ್ಗ್ಯಾನಿಕ್ ಮೊಸರು ಒಂದು ಅರ್ಧ ಕಪ್ ಅಷ್ಟು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಳ್ರಿ. ಒಂದು ಪ್ಯಾನಿಗೆ 3 ರಿಂದ 4 ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಶುಂಠಿ, ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಹಾಕಿ, ಈರುಳ್ಳಿ ಬಣ್ಣ ಬಿಡ್ಬೇಕಲ್ಲ, ಒಂದ್ ಸ್ವಲ್ಪ ಉಪ್ಪು ಉದುರಿಸ್ಕೊಂಬಿಡಿ, ಬಾಡಿಸ್ರಿ. ಈಗ ಹಸಿ ಮೆಣಸಿನಕಾಯಿ ಹೆಚ್ಚಿರೋದು ರೀ, ಅದನ್ನ ಹಾಕ್ಬಿಡ್ರಿ, ಬಾಡಿಸ್ರಿ. ಗ್ರೀನ್ ಚಿಲ್ಲಿ ಸಾಸ್ 1.5 ಚಮಚ, 1 ಚಮಚ ವಿನಿಗರ್ ಹಾಕಿ ಚೆನ್ನಾಗಿ ಹುರಿರಿ. ಅದಕ್ಕೆ 1/4 ಚಮಚ ಅರಿಶಿನ, ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, ಅರ್ಧ ಚಮಚ ವೈಟ್ ಪೆಪ್ಪರ್ ಪೌಡರ್ ಹಾಕ್ರಿ. ಮತ್ತೆ ಹುರಿರಿ. ಒಲೆ ಆರಿಸ್ಬಿಡಿ. ಬೀಟ್ ಮಾಡಿ ಇಟ್ಟಿದಿರಲ್ಲ ಮೊಸರು, ಅದನ್ನ ಹಾಕಿ ಮಿಕ್ಸ್ ಮಾಡಿ ಒಲೆ ಮತ್ತೆ ಆನ್ ಮಾಡ್ಕೊಂಡು ಮಿಶ್ರಣನ ಚೆನ್ನಾಗಿ ಹುರಿರಿ. ರುಚಿಗೆ ತಕ್ಕ ಹಾಗೆ ಉಪ್ಪು, ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ರಿ. ಈಗ ಎಣ್ಣೆನಲ್ಲಿ ಕರೆದಿಟ್ಟಿರೋ ಈರುಳ್ಳಿ, ಪನ್ನೀರ್ ಹಾಗೂ ಕ್ಯಾಪ್ಸಿಕಮ್ ನ ಹಾಕಿ ಟಾಸ್ ಮಾಡಿ ಮಸಾಲೆನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆ ಆರಿಸ್ಬಿಡಿ. ಈಗ ಒಂದು ನಿಂಬೆ ಹಣ್ಣಿನ ರಸ ಹಿಂಡ್ರಿ. ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಡಿ. ಆಹಾ, ಹಳದಿ ಹಸಿರು ಸೂಪರ್ ಬಣ್ಣದ ನಾಲ್ಗೆಯಲ್ಲಿ ನೀರೂರಿಸೋ ಪರಿಮಳದ ಅದ್ಭುತವಾದ ರುಚಿಯ ಲೆಮನ್ ಪನ್ನೀರ್ ರೆಡಿ ಕಣ್ರಿ. ಶ್ರೀಕೃಷ್ಣಗಿ ಅವರು ಒಂದು ಹೊಸ ಆಫರ್ ಬಿಟ್ಟಿದ್ದಾರೆ ಮಾರ್ಕೆಟಲ್ಲಿ. ಏನಂದ್ರೆ, ನೀವು ಅಂಗಡಿಗೆ ಹೋಗಿ 500 ಗ್ರಾಂ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ ಕೊಂಡ್ಕೊಂಡ್ರೆ ನಿಮಗೆ 150 ರೂಪಾಯಿ ವರ್ತ್ ಒಂದು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಕಂಟೈನರ್ ಫ್ರೀ ಆಗಿ ಸಿಗುತ್ತೆ. ಸೊ ಈ ಕೂಡಲೇ ಅಂಗಡಿಗೆ ಹೋಗಿ 500 ಗ್ರಾಂ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ ಕೊಂಡ್ಕೊಳ್ಳಿ, ಜೊತೆಗೆ ಒಂದು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಕಂಟೈನರ್ನ ಫ್ರೀಯಾಗಿ ತಗೊಂಡು ಮನೆಗೆ ಹೋಗಿ ಇಂಥ ಅದ್ಭುತವಾದ ತಿಂಡಿಗಳನ್ನು ಮಾಡ್ಕೊಂಡು ತಿನ್ನಿ. ಈಗ ಟೇಸ್ಟ್ ಮಾಡ್ಬೋಣ. ಓ, ಲುಕ್ ಎಟ್ ದಟ್, ಪರ್ಫೆಕ್ಟ್. ಇದು ಹೈಲೈಟ್ ಏನು ಗೊತ್ತಾ,
ಲಾಸ್ಟಲ್ಲಿ ಹಾಕಿದ ನಿಂಬೆಹಣ್ಣಿನ ಹುಳಿ. ಪನ್ನೀರು ಸಾಫ್ಟ್ ಆಗಿದೆ, ಹೊರಗಡೆ ಕೋಟಿಂಗ್ ಕ್ರಿಸ್ಪಿಯಾಗಿದೆ, ಒಳಗಡೆ ಸಾಫ್ಟ್ ಆಗಿದೆ. ಆಮೇಲೆ ಚೆನ್ನಾಗಿ ಹುಳಿ ಬಂದಿದೆ. ಒಂದು ಮೊಸರಿನ ಹುಳಿ, ಇನ್ನೊಂದು ವೆನಿಗರ್ ಹುಳಿ, ಇನ್ನೊಂದು ನಿಂಬೆಹಣ್ಣಿನ ರಸದ ಹುಳಿ. ಆ 3 ಹುಳಿ ಸೇರಿ ಇಡೀ ಡಿಶ್ಗೆ ಒಂದು ಸ್ಪೆಷಲ್ ಫ್ಲೇವರ್ ಕೊಟ್ಟಿದೆ. ಸಕ್ಕತ್ತಾಗಿದೆ. ಉಪ್ಪು ಖಾರ ಎಲ್ಲ ಬ್ಯೂಟಿಫುಲ್ ಆಗಿ ಬ್ಯಾಲೆನ್ಸ್ ಆಗಿದೆ. ಅದ್ಭುತ, ಸೂಪರ್.